ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ನನ್ನ ಹಸ್ಬೆಂಡ್ ಮ್ಯಾಕ್ಡೊನಾಲ್ಡ್ಸಿಗೆ ಡಿನ್ನರಿಗೆ ಹೋಗುವ ಅಂತ ಪ್ಲಾನ್ ಮಾಡಿದ್ರು. ಸೊ ನಾನು ಬೇಗ ಹೊರಡಿ ರೆಡಿ ಆದ್ರೆ ನನ್ನ ಹಸ್ಬೆಂಡ್ ಇನ್ನೂ ಹೊರಡಿ ರೆಡಿ ಆಗಲಿಲ್ಲ. ಸೊ ನಾನು ಲೈಟ್ ಆಫ್ ಮಾಡಿ ಸೀದಾ ಬಂದೆ. ಮತ್ತೆ ನನ್ನ ಹಸ್ಬೆಂಡ್ ಬಂದ್ರು. ಸೊ ನಾನು ಮೇಕ್ ಶೂರ್ ಎಲ್ಲ ಡೋರ್ ಕ್ಲೋಸ್, ಕರ್ಟನ್ ಕ್ಲೋಸ್ ಆಗಿದೆ ಅಂತ ಹೇಳಿ. ಆದ್ರೆ ನನ್ನ ಹಸ್ಬೆಂಡ್ ಇನ್ನೂ ರೆಡಿ ಆಗ್ಲಿಲ್ಲ. ಟೈಮ್ ನೋಡಿದ್ರೆ 11 o'clock ಆಗಿತ್ತು. ಹೊರಗಡೆ ಚಳಿ ಇರುವುದರಿಂದ ನಾನು ಕೋಟ್ ತಕೊಂಡೆ. ಆಮೇಲೆ ಲೈಟ್ ಆಫ್ ಮಾಡಿ ಡೋರ್ ಕ್ಲೋಸ್ ಮಾಡಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಏನಾಯ್ತು ಗೊತ್ತಾ, ನಾನು ನನ್ನ ಮೊಬೈಲ್ ಅನ್ನು ಮನೆಯಲ್ಲೇ ಬಿಟ್ಟು ಬಂದೆ. ಸೊ ವಾಪಸ್ ಹೋಗಿ ಲಾಕ್ ಓಪನ್ ಮಾಡಿ ಆಮೇಲೆ ನನ್ನ ಮೊಬೈಲ್ ತಕೊಂಡು ನಾವು ಹೋಗ್ತಾ ಇದ್ದೆವು. ಬ್ಯಾಕ್ ಸೀಟಲ್ಲಿ ಯಾರಿದ್ದಾರೆ ಗೊತ್ತಾ? ವೆಯ್ಟ್, ನಾನು ತೋರಿಸ್ತೇನೆ. ನಿಮಗೆ ಗೊತ್ತು ಯಾರಂತೇಳಿ, ನಾನು ಹೇಳ್ಬೇಕಂತ ಇಲ್ಲ. ಆದ್ರೆ ಎಲ್ರು ಪಾರ್ಟಿ ಮುಗಿಸಿ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ನಾವು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೆವು. ಈ ಕಾರಿನ ಹಿಂದೆ ಹೋಗ್ತಾ ನಾವು ಮ್ಯಾಕ್ಡೊನಾಲ್ಡ್ಸಿಗೆ ರೀಚ್ ಆದೆವು. ಇಲ್ಲಿ ನಾವು 1 hour ಮಾತ್ರ ಪಾರ್ಕ್ ಮಾಡಬಹುದು. 1 hourಗಿಂತ ಜಾಸ್ತಿ ಪಾರ್ಕ್ ಮಾಡಿದ್ರೆ ನಮಗೆ ಫೈನ್ ಬೀಳ್ತದೆ. ಫೈನ್ ಬಿದ್ರೆ ಏನ್ ಮಾಡ್ಬೇಕಂದ್ರೆ £100 ಪೇ ಮಾಡಿದ್ರೆ ಆಯ್ತು, ಅಷ್ಟೇ. ಒಳಗೆ ಬಂದು ನೋಡಿದ್ರೆ ತುಂಬಾ ಕ್ಯೂ ಇತ್ತು. ನಾವು ಏನು ಮಾಡ್ಲಿಕ್ಕಾಗುದಿಲ್ಲ, ವೇಟ್ ಮಾಡಲೇಬೇಕು. ಸೊ ಒಬ್ಬೊಬ್ಬರಾಗಿ ನಾವು ನಮಗೆ ಏನು ಬೇಕು ಅಂತ ಹೇಳಿ ಚೂಸ್ ಮಾಡಿ ಆರ್ಡರ್ ಮಾಡಿದೆವು. ಅಷ್ಟೊತ್ತಿಗಾಗುವಾಗ 11:30 ಆಗೇ ಹೋಯ್ತು. ಸೊ ಆಮೇಲೆ ನಾವು ಪೇ ಮಾಡಿ, ಸೊ ನಮ್ಮ ನಂಬರ್ ನೋಡಿದ್ರೆ 97. ಸೊ ನಾವು ವೇಟ್ ಮಾಡಲೇಬೇಕು, ಇನ್ನು ಪ್ರಿಪೇರಿಂಗ್ ಅಲ್ಲಿ ಇದೆ. ಸೊ ಇವರಿಬ್ರು ಡೆಲ್ಸನ್ ವೇಟ್ ಮಾಡ್ತಾ ಇದ್ರು. ಸೊ ಫೈನಲಿ ನಮ್ಮ ಆರ್ಡರ್ ಬಂತು. ನೋಡಿ, ಡೆಲ್ಸನ್ ಹೋಗಿ ನಮ್ಮ ಫುಡ್ ಅನ್ನು ತಕೊಂಡು ಬಂದ್ರು. ಆಮೇಲೆ ನಾವು ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ನೆನಪಿಗೆ ಬಂತು, ಏನು ಗೊತ್ತಾ, ನಾವು ಸೆಕೆಂಡ್ ಟೈಮ್ ಸಹ ಆರ್ಡರ್ ಮಾಡಿದ್ದೆವು. ಅದರ ನಂಬರ್ ಬೇರೆನೇ ಇತ್ತು. ಸೊ ಅದಕ್ಕೋಸ್ಕರ ನಾವು 15 minutes ಅಲ್ಲಿ ವೆಯ್ಟ್ ಮಾಡಬೇಕಿತ್ತು. ಸೊ ಫೈನಲಿ ನಮ್ಮ ಆರ್ಡರ್ ಸಿಕ್ಕಿತ್ತು, ಅದುವೇ ಐಸ್ ಕ್ರೀಮ್. ಅಷ್ಟೊತ್ತಿಗಾಗುವಾಗ ಜಾಸ್ಟನ್ ಆಲ್ರೆಡಿ ಬ್ಯಾಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾವು ಇವತ್ತು ಆರ್ಡರ್ ಮಾಡಿದ್ದು ಬರ್ಗರ್, ಫ್ರೆಂಚ್ ಫ್ರೈಸ್, ವೆನಿಲಾ ಆ್ಯಂಡ್ ಸ್ಟ್ರಾಬೆರಿ ಜ್ಯೂಸ್ ಆ್ಯಂಡ್ ಪೆಪ್ಸಿ, ಆಮೇಲೆ ಓರಿಯೋ ಐಸ್ ಕ್ರೀಮ್. ನೋಡಿ ಡೆಲ್ಸನ್ ಎಷ್ಟು ಸ್ಟೈಲ್ ಆಗಿ ತಿಂತಾ ಇದ್ದಾನೆ ಅಂತೇಳಿ. ಆಮೇಲೆ ನಾವು ಹೀಗೆ ಮಾತಾಡ್ತಾ ಫನ್ ಮಾಡ್ತಾ ಅಷ್ಟೊತ್ತಿಗಾಗುವಾಗ 1 hour ಆಗೇ ಹೋಯ್ತು. ನಿಮಗೆ ಗೊತ್ತಲ್ಲ, 1 hourಗಿಂತ ಜಾಸ್ತಿ ಪಾರ್ಕ್ ಮಾಡಿದ್ರೆ ನಾವು £100 ಪೇ ಮಾಡಬೇಕು. ಸೊ ನಮಗೆ ಅದು ಪೇ ಮಾಡಲಿಕ್ಕೆ ಬೇಡ. ಇಲ್ಲಿ ಏನಾಯ್ತು ಗೊತ್ತಾ, ದೀಕ್ಷಿತನಿಗೆ ದಾರಿ ತಪ್ಪಿತ್ತು. ಆದರೆ ಇನ್ನೊಂದು ದೀಕ್ಷಿತ ಅವಳನ್ನು ಸರಿಯಾದ ದಾರಿಗೆ ಕರ್ಕೊಂಡು ಬಂದ್ಲು. ಆಮೇಲೆ ಈ ಹುಡುಗರು ಯಾವತ್ತೂ ಲೇಟೇ. ಸೊ ಆನ್ ದಿ ವೇ ಹೋಗ್ತಾ ಇರಬೇಕಾದ್ರೆ ನಾವು ಇವರಿಬ್ಬರನ್ನು ಡ್ರಾಪ್ ಮಾಡಿ ನಮ್ಮ ಮನೆಗೆ ರಿಟರ್ನ್ ಬಂದೆವು. ಟೈಮ್ ನೋಡಿದ್ರೆ ಆಲ್ರೆಡಿ 1:15. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಆ್ಯಂಡ್ ಟೇಕ್ ಕೇರ್.